ರಾಜ್ಯದೆಲ್ಲೆಡೆ ಮಳೆ ಅಬ್ಬರ ಮುಂದುವರೆದಿದೆ. ವರ್ಣಾರ್ಭಟಕ್ಕೆ ಬಯಲು ಸೀಮೆ ಜಿಲ್ಲೆಗಳಲ್ಲಿ ಸಾಕಷ್ಟು ಅವಾಂತರಗಳೇ ಸೃಷ್ಟಿಯಾಗಿದೆ. ಈ ಮಧ್ಯೆ ಭರ್ತಿಯಾಗಿರುವಂತಹ ಆಲಮಟ್ಟಿ ಜಲಾಶಯಕ್ಕೆ ಇಂದು ಸಿಎಂ ಸಿದ್ದರಾಮಯ್ಯ ಬಾಗಿನ ಅರ್ಪಿಸಲಿದ್ದಾರೆ. ದ್ರಾಕ್ಷಿ ತೋಟ ಜಲಾವೃತವಾಗಿದೆ. ದಾಳಿಂಬೆ ತೋಟದ ತುಂಬಾ ನೀರು ಆವರಿಸಿದೆ. ಹೂವಿನ ತೋಟವು ಜಲದಾಳಿಗೆ ಸಿಲುಕಿದೆ. ಇನ್ನೊಂದೆಡೆ ರಸ್ತೆಯಲ್ಲೇ ನದಿಯಂತೆ ನೀರು ಧುಮ್ಮಿಕ್ತಿದೆ. ಹೌದು, ರಾಜ್ಯದಲ್ಲಿ ರಣಚಂಡಿ ಮಳೆ ಸಾಕಷ್ಟು ಅವಾಂತರಗಳನ್ನೇ ಸೃಷ್ಟಿಸಿದೆ. ತುಮಕೂರಿನಲ್ಲಿ ಮಳೆ ಹೊಡೆತ, ವಿದ್ಯುತ್ ಕೇಂದ್ರ ಜಲಾವೃತ. ಕಲ್ಪತರುನಾಡು ತುಮಕೂರು ಜಿಲ್ಲೆಯ ಹಲವೆಡೆ ಕಳೆದೆರಡು ದಿನಗಳಿಂದ ಮಳೆ ಅಬ್ಬರಿಸುತ್ತಿದೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶೆಟ್ಟಿಕೆರೆಯ ಎಂಯುಎಸ್ ವಿದ್ಯುತ್ ಕೇಂದ್ರಕ್ಕೆ ಮಳೆ ನೀರು ನುಗ್ಗಿ ಅಪಾಯಕ್ಕೆ ಆಹ್ವಾನ ನೀಡಿದೆ. ವೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅಂತ ಸಾರ್ವಜನಿಕರು ಹಿಡಿಚಾಪ ಹಾಕಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ತಂದೆ ತಾಯಿಯಾಗುವುದು ಇನ್ನೂ ಕನಸೇ? ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. ದಾಳಿಂಬೆ ತೋಟಕ್ಕೆ ಮಳೆ ಕಂಟಕ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಭಾರಿ ಮಳೆಯಿಂದ ಹರಿಸ್ಥಳ ಕೆರೆ ಕೋಡಿ ಬಿದ್ದಿದೆ. ರಾಜಕಾಲುವೆ ಒತ್ತುವರಿ ಪರಿಣಾಮ ನೂರಾರು ಎಕರೆ ತೋಟಗಳಿಗೆ ನೀರು ಆವರಿಸಿದೆ. ದ್ರಾಕ್ಷಿ, ದಾಳಿಂಬೆ, ಕೋಸು, ಆಲೂಗೆಡ್ಡೆ, ಹೂ ಸೇರಿದಂತೆ ವಿವಿಧ ತೋಟಗಾರಿಕೆ ಬೆಳೆಗಳು ನಾಶವಾಗುವ ಭೀತಿ ಎದುರಾಗಿದೆ. ಚಾರ್ಮಾಡಿ ಘಾಟ್ ರಸ್ತೆಯಲ್ಲಿ ನದಿಯಂತೆ ಹರಿದ ನೀರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರದ ಬಳಿ ಪ್ರವಾಹದಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಚಾರ್ಮಾಡಿ ಘಾಟ್ನ 9ನೇ ತಿರುವಿನಲ್ಲಿ ಎತ್ತರದ ಗುಡ್ಡ ಪ್ರದೇಶದಿಂದ ನದಿಯಂತೆ ನೀರು ರಸ್ತೆ ಮೇಲೆ ಹರಿತಿತ್ತು. ವಾಹನ ಸಂಚಾರ ಅಸ್ತವ್ಯಸ್ತವಾಗಿತ್ತು. ರಾಜಧಾನಿ ಬೆಂಗಳೂರನ್ನ ಬೆಂಬಿಡದ ರಣಚಂಡಿ ಮಳೆ. ಕಳೆದೊಂದು ತಿಂಗಳಿನಿಂದ ಮಲೆನಾಡಾಗಿ ಬದಲಾಗಿದೆ ಬೆಂಗಳೂರು. ಪ್ರತಿನಿತ್ಯ ಮಳೆ ಅಬ್ಬರಿಸುತ್ತಿದೆ. ನಿನ್ನೆ ಸಂಜೆಯ ಮಳೆಯಿಂದಾಗಿ ಹಲವು ಏರಿಯಾಗಳಲ್ಲಿ ಜನಜೀವನ ಅಸ್ತವ್ಯಸ್ತವಾಯಿತು. ಸದಾಶಿವನಗರದಲ್ಲಿ ಕಾರಿನ ಮೇಲೆ ಮರ ಬಿದ್ದು ಚಾಲಕ ಗಾಯಗೊಂಡಿದ್ದಾನೆ. ಅತ್ತ ನೆಲಮಂಗಲ, ಪೀಣ್ಯ, ದಾಸರಹಳ್ಳಿ ಸೇರಿದಂತೆ ಹಲವೆಡೆ ಮಳೆ ಅಬ್ಬರದಿಂದ ಜನ ಪರದಾಡಿದ್ರು. ಬೆಂಗಳೂರಿನಲ್ಲಿ ಮಳೆಯಿಂದ ಎಲ್ಲೆಲ್ಲೂ ಗುಂಡಿಗಳ ಗಂಡಾಂತರ ಶುರುವಾಗಿದೆ. ಬಿಬಿಎಂಪಿ ವಿರುದ್ಧ ಜನ ಹಿಡಿಶಾಪ ಹಾಕ್ತಿದ್ದಾರೆ. ಈ ಮಧ್ಯೆ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಪ್ರತಿಕ್ರಿಯಿಸಿದ್ದು, ಮಳೆಗಾಲಕ್ಕೆ ಮುಂಚೆಯೇ ನಾವು ತಯಾರಿ ನಡೆಸಿರುವುದಾಗಿ ಹೇಳಿದ್ದಾರೆ. ಅಲ್ಲಿ ನಾವು ಖಾಯಂ ಹಾಕಿ JCB ಇಟ್ಕೊಂಡು ಕ್ಲಿಯರ್ ಮಾಡ್ತಿರುವುದರಿಂದ ಮತ್ತು ಈಗಾಗಲೇ 2 ವರ್ಷ ಹಿಂದೆ ನಮಗೆ ಮಹಾಪೌರ ಬಂತು, ಖಾಯಂ ಆಗಿ ಮತ್ತು ತಾತ್ಕಾಲಿಕ ವ್ಯವಸ್ಥೆ ನಾವು ಮಾಡಿದ್ದೇವೆ. ಹೀಗಾಗಿ ಈ ಸಲ ಅಲ್ಲಿ ಯಾವ್ದು ಕಡೆಗೆ ನೀರು ನಿಲ್ತಾ ಇಲ್ಲ. ಕೆಲವು ಹೊಸ ಪಾಯಿಂಟ್ ಬರ್ತಾ ಇವೆ. ಅದು ಯಾತಕ್ಕೆ ಬರ್ತದೆ ಅಂದರೆ, ನಾವು ಕೆಲವು ಕೆಲಸ ಮಾಡ್ತೀವಿ, ಆ ಕೆಲಸದಿಂದ ಬಾಧಿತ ಆಗಿರುವ ಏರಿಯಾ ಈ ಪ್ರಕಾರ ನೀರು ನಿಂತು ಬೀಳುತ್ತೆ. ಹೀಗಾಗಿ ಹೊಸದಾಗಿ ನಾವು ಕೂಡ ಸರ್ವೆ ಮಾಡಿಕೊಂಡು ಆಯ್ಕೆ ಮಾಡಿದ್ದೀವಿ, ಆ ಜಾಗಗಳ ಪಟ್ಟಿ ಮಾಡ್ಕೊಂಡಿದ್ದೀವಿ. ಆಲಮಟ್ಟಿ ಜಲಾಶಯ ಭರ್ತಿ, ಇಂದು ಸಿಎಂ ಬಾಗಿನ. ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನಲ್ಲಿರುವ ಆಲಮಟ್ಟಿ ಜಲಾಶಯ ಭರ್ತಿಯಾಗಿದೆ. ಸಿಎಂ ಸಿದ್ದರಾಮಯ್ಯ ಇಂದು ಬಾಗಿನ ಅರ್ಪಿಸಲಿದ್ದು ಗಂಗಾ ಪೂಜೆ ನೆರವೇರಿಸಲಿದ್ದಾರೆ. ನಿನ್ನೆ ರಾತ್ರಿ ಜಲಾಶಯದ 26 ಕ್ರಸ್ಟ್ಗಳಿಗೂ ವಿದ್ಯುತ್ ದೀಪಾಲಂಕಾರಗಳಿಂದ ಕಂಗೊಳಿಸಿದ್ದು ನೋಡುಗರ ಕಣ್ಮನ ಸೆಳೆದಿದೆ. ಒಟ್ನಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆ ಸಾಕಷ್ಟು ಕಾಟವನ್ನ ಕೊಡುತ್ತಿದೆ. ಮನೆ ಮರಗಳು ಬೀಳ್ತಾ ಇರೋದು ಆತಂಕವನ್ನ ಸೃಷ್ಟಿಸಿದೆ. ಬ್ಯೂರೋ ರಿಪೋರ್ಟ್, TV9.